ಡಾಕ್ಟರ್ ಇಂದ ಡೆಡ್ಲಿ ಮರ್ಡರ್ ಅರ್ಥಾತ್ ಡಾಕ್ಟರ್ ಕೃತಿಕಾ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಕೃತಿಕಾ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವೈದ್ಯನಿಂದ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ವೈದ್ಯೆ ಕೃತಿಕಾ ರೆಡ್ಡಿ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಹಂತಕ ಅಳಿಯನ ಕ್ರೌರ್ಯವನ್ನ ಕೃತಿಕಾ ತಾಯಿ ಸೌಜನ್ಯ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮದುವೆ ವೇಳೆ ಯಾವುದೇ ವರದಕ್ಷಿಣೆ ಬೇಡ ಅಂತ ಹೇಳಿದ್ದ, ಆಮೇಲೆ ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿ ಹಣ ಪೀಕಿದ್ದ. 30 ಲಕ್ಷ ಖರ್ಚು ಮಾಡಿ ಕ್ಲಿನಿಕ್ ಅನ್ನ ಕಟ್ಕೊಟ್ಟಿದ್ವಿ, ನಮಗ್ ಗೊತ್ತಿಲ್ಲದಂತೆ ಮಗಳಿಗೆ ಮೆಡಿಸಿನ್ ಕೊಟ್ಟು ಕೊಂದಿದ್ದಾನೆ ಪಾಪಿ. ಮೃತ ಡಾಕ್ಟರ್ ಕೃತಿಕಾ ರೆಡ್ಡಿ ತಾಯಿ ಸೌಜನ್ಯ ಕಣ್ಣೀರಿಟ್ಟಿರುವಂತಹದ್ದು. ಬೆಂಗಳೂರಿನಲ್ಲಿ ಅಳಿಯನ ಕೊಟ್ಟಂತಹ ಕಾಟ, ಆತನ ಕ್ರೌರ್ಯ, ಮಗಳು ಅನುಭವಿಸಿದಂತಹ ಆ ನರಕ ಯಾತನೆ, ಮಗಳನ್ನ ಕಳೆದುಕೊಂಡಂತಹ ಹೆತ್ತೊಡಲು ಎಲ್ಲವನ್ನು ಕೂಡ ವಿವರಿಸಿದೆ. ಯಾವ ರೀತಿ ಈತ ಹಿಂಸೆ ಕೊಟ್ಟಿದ್ದ, ಮದುವೆಗೂ ಮೊದಲು ಹೇಗಿದ್ದ, ಮದುವೆಯ ನಂತರ ಹೇಗಾದ, ಯಾವ ರೀತಿ ಅತ್ತೆ ಮನೆಯಿಂದ ಕೃತಿಕಾ ರೆಡ್ಡಿ ಮನೆಯಿಂದ ಈತ ಹಣವನ್ನ ಪೀಕಿದ್ದ, ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಈತ ಮೊದಲು ಯಾವುದೇ ವರದಕ್ಷಿಣೆಯನ್ನು ಪಡೆದಿರಲಿಲ್ವಂತೆ. ಮದುವೆಯ ನಂತರ ಹಂತ ಹಂತವಾಗಿ ಆಸ್ಪತ್ರೆ ಕಟ್ಟಬೇಕು, ಕ್ಲಿನಿಕ್ ಮಾಡಬೇಕು ಅಂಥೇಳಿ ಹಣ ಪೀಕಿದ್ದ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಇದೇ ಕೃತಿಕಾ ರೆಡ್ಡಿ ಕೊಲೆ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಸೌಜನ್ಯ ರೆಡ್ಡಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಈಗ ಕೃತಿಕಾ ರೆಡ್ಡಿ ಕೊಲೆ ಆಗಿರುವಂಥದ್ದು, ಈಗ ಪೊಲೀಸರ ಬಳಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥ, ಅಂದರೆ ಕೃತಿಕಾ ರೆಡ್ಡಿಗೆ ಅನಾರೋಗ್ಯ ಇತ್ತು, ಅದನ್ನು ವಿಚಾರವನ್ನು ಮುಚ್ಚಿಟ್ಟು ನಮಗೆ ಮದುವೆ ಮಾಡಿಕೊಟ್ರು ಅಂತ. ನೀವು ಅವರ ತಾಯಿಯಾಗಿ ಕೃತಿಕಾ ರೆಡ್ಡಿಗೆ ಅನಾರೋಗ್ಯ ಇದ್ದಿದ್ದು ನಿಜವಾ ಸುಳ್ಳು? ಸುಳ್ಳು ಆರೋಪ ಅವ್ನು ಮಾಡ್ತಾ ಇರೋದು. ಎಂಥ ಕಾಯಿಲೆನೂ ಇರಲಿಲ್ಲ ನನ್ನ ಮಗಳಿಗೆ. ನಾನು ತಾಯಿಯಾಗಿ ನನಗೆ ಗೊತ್ತಿದೆ, 28 ವರ್ಷ ಸಾಕಿರೋದು ನಾನು. ಅವ್ನು ಬಂದಿರೋದು 11 ತಿಂಗಳ ಹಿಂದೆ. ನನಗೆ ಚೆನ್ನಾಗಿ ಗೊತ್ತಿದೆ ಆ ಹುಡುಗಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆ ಸಮಸ್ಯೆ ಇದ್ದಿದ್ರೆ ಅಷ್ಟೊಂದು 4 ಡಿಗ್ರಿ ಅವಳು ಮಾಡ್ತಿರ್ಲಿಲ್ಲ, ಓದೋಕ್ಕಾಗ್ತಿರ್ಲಿಲ್ಲ, ಫುಲ್ ಅಟೆಂಡೆನ್ಸು ಇದೆ ಅಂತ ಹೇಳ್ತೀನಿ ನಾನು. ಇದು ಸುಳ್ಳು ಆರೋಪ ಮಾಡ್ತಾ ಇರೋದು. ಆತ ಹೇಳ್ತಾ ಇರುವಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಮತ್ತು ಲೋ ಬಿ ಪಿ ಇತ್ತು, ಇಲ್ಲಾದರೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಏನೇ ತಿಂದರೂ ಕೂಡ ವಾಮಿಟ್ ಮಾಡ್ಕೋತಿದ್ಲು, ಮತ್ತು ಮನೆಯಲ್ಲೂ ಕೂಡ ಅಷ್ಟು ಆಕ್ಟಿವ್ ಆಗಿರಲಿಲ್ಲ, ನನಗೆ ಅದರಿಂದ ತೀರಾ ಮುಜುಗರ ಆಯಿತು ಅನ್ನೋ ಮಾತನ್ನು ಹೇಳ್ಕೊಂಡಿರೋದು. ಇಲ್ಲ, ಸುಳ್ಳದು. ಯಾವಾಗಲೂ ವಾಮಿಟು ಆಗ್ತಿರ್ಲಿಲ್ಲ, ಅಜೀರ್ಣ ಸಮಸ್ಯೆ ಎಂಥದೂ ಇರಲಿಲ್ಲ. ಫಂಕ್ಷನ್ಗೆ ಹೋದಾಗಲೂ ಅವ್ನು ಆ್ಯಕ್ಚುಲಿ ಅಪರೂಪವಾಗೇ ಕರ್ಕೊಂಡು ಹೋಗ್ತಿದ್ದಿದ್ದು. ಅವ್ನಿಗೆ ಫಸ್ಟ್ ಆಫ್ ಆಲ್ ಅವಳಿಗೆ ನನ್ನ ಪ್ರಕಾರ ಅವ್ನಿಗೆ ಇಂಟ್ರೆಸ್ಟೇ ಇರಲಿಲ್ಲ ಅನಿಸುತ್ತೆ ಅವಳ ಮೇಲೆ. ಯಾವಾಗಲೂ ನೈಟ್ ಡ್ಯೂಟಿ ಅಂತ ಹೊರಟು ಬಿಡ್ತಿದ್ದ. ಅವಳ ಟೈಮೇ ಕೊಡ್ತಿರ್ಲಿಲ್ಲ ಆ್ಯಕ್ಚುಲಿ ಅವಳಿಗೆ. ಇನ್ನು ಎಲ್ಲಿಂದ ಫಂಕ್ಷನ್ಸ್ಗೆ ಹೋಗ್ತಾನೆ ಅವನು? ಮೇಡಮ್, ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಮತ್ತು ಮದುವೆ ಆಗೋ ಟೈಮಲ್ಲಿ ಏನು ವರದಕ್ಷಿಣೆ ನಾನು ಕೊಟ್ಟಿದ್ರೆ ಹೇಗೆ? ಇದು ಅರೇಂಜ್ ಮ್ಯಾರೇಜೇ. ವರದಕ್ಷಿಣೆ ಏನು ನಾವು ಕೊಟ್ಟಿರಲಿಲ್ಲ, ಅವ್ರು ಕೇಳೂ ಇಲ್ಲ. ಅಂದರೆ ಹಾಸ್ಪಿಟಲ್ ಮಾಡಿಕೊಡ್ಬೇಕು ಅಂತ ಕೇಳಿದರು. ಅದು ಇವಾಗ ಸದ್ಯಕ್ಕೆ ಆಗೋದಿಲ್ಲ, ಯಾಕೆಂದರೆ ತಾನೇ ಮದುವೆ ಎಲ್ಲ ಮಾಡಿದ್ದೀವಿ ಅದ್ದೂರಿಯಾಗಿ. ಇವಾಗ ಸದ್ಯಕ್ಕೆ ಆಗಲ್ಲ ಅಂತ ಕ್ಲಿನಿಕ್ ಮಾಡಿಕೊಟ್ಟಿದ್ವಿ. ಒಂದು 25-30 ಲಕ್ಷ ಖರ್ಚು ಮಾಡಿ ನಮ್ಮ ಮನೆ ಮುಂದುಗಡೆನೆ ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ಎಲ್ಲ ಆಗಿತ್ತು. ಇನ್ನೊಂದು ಮೇ 4ನೇ ತಾರೀಕು ಇನಾಗ್ರೇಷನ್ ಕೂಡ ಇತ್ತು. ಈಗ ಮದುವೆ ಆಗಿ ಕೇವಲ 11 ತಿಂಗಳು ಮಾತ್ರ ಆಗಿರೋದು. ಈ ಸಂದರ್ಭದಲ್ಲಿ ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಿದ್ದಂಥ ವೇಳೆಯಲ್ಲಿ ಏನಾದರೂ ಹೇಳ್ಕೊಂಡಿದ್ರಾ? ಕಿರುಕುಳ ಕೊಡೋದು ಆ ಥರದ್ದು ಏನಾದರೂ ಹೇಳ್ಕೊಂಡಿಲ್ಲ? ಇಲ್ಲ, ಅವಳಿಗೆ ಏನು ಡೌಟ್ ಬಂದಿಲ್ಲ. ಅವಳಿಗೆ ಯಾವುದೇ ರೀತಿ ಡೌಟ್ ಬಂದಿಲ್ಲ, ನಮಗೂ ಡೌಟ್ ಬಂದಿಲ್ಲ ಆ ರೀತಿ. ಇದು ಏನು ಆ ಥರದ್ದು ಇಲ್ಲ ಹೇಳ್ಕೊಂಡು. ಮೇಡಮ್, ನಿಮ್ಮ ಮನೆಯಲ್ಲೂ ವೈದ್ಯರಿದ್ದಾರೆ, ಆದರೂ ಕೂಡ ಕೃತಿಕಾ ರೆಡ್ಡಿಗೆ ಈ ರೀತಿ ಅನಾರೋಗ್ಯ ಸಮಸ್ಯೆ ಇದ್ದಿದ್ರೆ ಒಂದು ವೇಳೆಯಲ್ಲಿ ನಿಮಗೂ ಗೊತ್ತಾಗ್ತಾ ಇರಬೇಕಲ್ವಾ? ನಿಮ್ಮ ಮನೆಗೆ ಲಾಸ್ಟ್ ಟೈಮ್ ಕರ್ಕೊಂಬಂದಾಗ ಆ ಪರಿಸ್ಥಿತಿ, ಆ ಟೈಮಲ್ಲಿ ಕೃತಿಕಾ ರೆಡ್ಡಿ ಅವ್ರ ಪರಿಸ್ಥಿತಿ ಹೇಗಿತ್ತು ಮೇಡಮ್? ಚೆನ್ನಾಗಿದ್ಲು. ಅಂದರೆ ಕ್ಯಾನ್ಯುಲಾ ಹಾಕ್ಕೊಂಡು ಕಾಲಿಗೆ 21ನೇ ತಾರೀಕು ಹಾಕಿದ್ದಾನೆ ಅವ್ರ ಮನೇಲೆ. ನೆಕ್ಸ್ಟ್ ಅಂದರೆ 22ನೇ ತಾರೀಕು ಕರ್ಕೊಂಬಂದ. ಆಗಲೂ ಚೆನ್ನಾಗೇ ಇದ್ಲು, ಓಡಾಡ್ಕೊಂಡಿದ್ಲು. ಅವಳೇನು ಬೆಡ್ ರಿಡನ್ ಅಲ್ಲ. ಇನ್ನೊಂದು IV ಕೊಡೋದಕ್ಕೆ ಬೆಡ್ ರಿಡನ್ ಪೇಷಂಟ್ಸ್ಗೆ ಅಥವಾ ಆಹಾರನೇ ಒಳಗೆ ಹೋಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ IV ಹಾಕಬೇಕು. ಅಂಥದ್ದು ಅವಳು 3 ಹೊತ್ತು ಊಟ ಮಾಡಿಕೊಂಡು ಚೆನ್ನಾಗಿ ಓಡಾಡಿಕೊಂಡು ವರ್ಕ್ ಮಾಡ್ತಾ ಇದ್ದಾಳೆ. ಇನಾಗ್ರೇಷನ್ ಇತ್ತು, 24 ಅವರ್ಸು ವರ್ಕ್ ಮಾಡ್ತಾ ಇದ್ದಾಳೆ. ಅಂಥ ಹುಡುಗಿಗೆ IV ಹಾಕೋ ಅವಶ್ಯಕತೆ ಏನಿತ್ತು? ಇಲ್ಲ. ಅವ್ನು ಬೇರೆ ಏನೋ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾನೆ ಇದನ್ನು. ಕೃತಿಕಾ ರೆಡ್ಡಿ ಸಾವನ್ನಪ್ಪದಂಥ ಟೈಮಲ್ಲಿ ನಿಮಗೇನು ಡೌಟ್ ಬರಲಿಲ್ವಾ? ಮತ್ತೇನೋ ಪೋಸ್ಟ್ ಮಾರ್ಟಮ್ ಇವತ್ತು ಬೇಡ ನಾಳೆ ಮಾಡೋಣ ಅಂತಿದ್ದ? ಒಟ್ಟಲ್ಲಿ ಆವಾಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ತುಂಬ ಶಾಕಲ್ಲಿದ್ವಿ. ನಾವು ಏನೂ ರಿಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ ಅಂಥ ಪರಿಸ್ಥಿತಿನಲ್ಲಿ. ಅವ್ರ ಮನೆಯವರು ಇವನು ಎಲ್ಲ ಸೇರಿಕೊಂಡು ಅವ್ರ ರಿಲೇಷನ್ ಎಲ್ಲ ಪೋಸ್ಟ್ ಮಾರ್ಟಮ್ ಬೇಡ ಅಂತ ತುಂಬ ಹೋರಾಟ ಮಾಡಿದ್ದಾರೆ. ಮತ್ತು ಅದನ್ನು ಮುಂದೂಡಬೇಕು, ಅದನ್ನು ನಾಳೆಗೆ ಅಂತ ಹೇಳಿ ತುಂಬ ಗಲಾಟೆನೂ ಮಾಡಿದ್ದಾರೆ, ಇನ್ಫ್ಲೂಯೆನ್ಸು ಮಾಡಿಸಿದ್ದಾರೆ. ಅಂದರೆ ನಮ್ಮ ಮಗಳು ಅಳಿಯ ಇಬ್ಬರು ಮಾತ್ರ ಅವ್ರು ಪಟ್ಟು ಹಿಡಿದು ಮಾಡಲೇಬೇಕು ಪೋಸ್ಟ್ ಮಾರ್ಟಮ್ ಅಂತ ಮಾಡಿಸಿದ್ದು. ಅದು ಮಾಡಿಸಿಲ್ಲ ಅಂತಂದಿದ್ದರೆ ಅವನು ತಪ್ಪಿಸ್ಕೊಂಡ್ಬಿಡ್ತಿದ್ದ. ಮೇಡಮ್, ಈಗ ಮೊನ್ನೆ FSL ರಿಪೋರ್ಟ್ ಬರೋ ತನಕ ನಿಮ್ದು ಯಾವುದೇ ಡೌಟ್ ಇರಲಿಲ್ಲ. ಈಗ FSL ರಿಪೋರ್ಟ್ ಬಂದಿದೆ, ಆತ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಿಮ್ಗೆ ಏನು ಉದ್ದೇಶದಿಂದ ಈ ಥರ ಮಾಡಿರ್ಬೋದು ಅಂತ? ಆ ಉದ್ದೇಶ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವನೇ ಹೇಳಬೇಕು.
ಅವನೇ ಬಾಯಿ ಬಿಡಬೇಕು, ಅದು ಏನಕ್ಕೆ ಸಾಯಿಸಿದ ಅನ್ನೋದು ಅವನೇ ಹೇಳಬೇಕು. FSL ರಿಪೋರ್ಟ್ ಬರೋವರೆಗೂ ನಮ್ಗೆ ಯಾರಿಗೂ ಸಂಶಯ ಇರಲಿಲ್ಲ ಅವನ ಮೇಲೆ. ಅದು ಬಂದ ಮೇಲೆ, ಯಾಕೆಂದರೆ ಡೆತ್ ಆದಮೇಲೆ 5 ತಿಂಗಳ ಮೇಲೆ ರಿಪೋರ್ಟ್ ಬಂದಿರೋದು, ಅಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಸಂಶಯ ಇರಲಿಲ್ಲ. ಅದು ಅವ್ನು ಯಾಕೆ, ಅವ್ನ ಮೋಟಿವ್ ಏನಿತ್ತು, ಅವನ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನು ಅವನೇ ಬಾಯಿ ಬಿಡಬೇಕು. ಅದು ಪೊಲೀಸವ್ರು ಮಾಡ್ತಾ ಇದ್ದಾರೆ, ತನಿಖೆ ಮಾಡಲಿ. ಕೃತಿಕಾ ರೆಡ್ಡಿ ಸಾವನ್ನಪ್ಪ ನಂತರದಲ್ಲಿ ನಿಮ್ಮ ಮನೆಗೆ ಮಹೇಂದ್ರ ರೆಡ್ಡಿ ಬಂದಾಗ ಆತನ ವರ್ತನೆ ಹೇಗಿತ್ತು ಮೇಡಮ್? ಬಂದಿದ್ದಾನೆ, ಒಂದು 2-3 ಸತಿ ಬಂದಿದ್ದಾನೆ. ಅವನು ಕಂಪ್ಲೀಟಾಗಿ ನಾರ್ಮಲಾಗಿ ಬಿಹೇವ್ ಮಾಡಿದ್ದಾನೆ. ನಮ್ಗೆ ಯಾವುದೇ ರೀತಿ ಡೌಟೇ ಬರೋ ಹಾಗೆ ನಾಟಕ ಮಾಡಿದ್ದಾನೆ. ಒಬ್ಬ ಡಾಕ್ಟರ್ ಆಗಿ ಈ ರೀತಿಯಾಗಿ ಕೊಲೆ ಮಾಡುವಂಥದ್ದು ಮತ್ತು ಸ್ವಂತ ಪತ್ನಿಯನ್ನೇ ಏನು ಹೇಳಕ್ಕೆ ಬಯಸ್ತೀರ? ಇನ್ನು ಯಾರನ್ನ ನಂಬಕ್ಕಾಗತ್ತೆ ಇವಾಗ? ಸ್ವಂತ ಗಂಡನೇ, ಅದು ಇಬ್ಬರೂ ಡಾಕ್ಟರ್ಸು, ಪತಿ ಡಾಕ್ಟರ್ ಹೆಂಡತಿನೇ ಸಾಯಿಸಿದ್ದಾನೆ ಅಂತಂದರೆ ಇನ್ನು ಈ ಪ್ರಪಂಚದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ಇವಾಗ ಪ್ರಶ್ನೆ ಆಗೋಗಿದೆ ಈಗ. ಇವಾಗ ಎಲ್ಲರೂ ಇದನ್ನು ಈ ಕಾರ್ಯಕ್ರಮ ನೋಡ್ತಾ ಇರೋರು ಪೇರೆಂಟ್ಸ್ ಮೊದಲ್ಕೊಂಡು ಇವಾಗ ತುಂಬ ಭಯ ಪಡ್ತಾ ಇದ್ದಾರೆ. ಇಂಥ ಕಿರಾತಕರು ಸಿಕ್ಬಿಟ್ರೆ ಮಕ್ಕಳಿಗೆ ಏನು ಮಾಡೋದು? ಯಾರನ್ನ ನಂಬೋ ಪರಿಸ್ಥಿತಿ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದಾಗೆ, ಯಾರು ಪೇರೆಂಟ್ಸ್ಗೆ ನಾನು ಇದು ಮಾಡ್ತಾ ಇದ್ದೀನಿ, ಯಾರೂ ಅವಸರ ಪಡಬೇಡಿ. ಹೆಣ್ಮಕ್ಳಿಗೆ ಮದುವೆ ಮಾಡೋಕ್ಕೆ ಮುಂಚೆ ತುಂಬ ವಿಚಾರಣೆ ಮಾಡಿ ಇದು ಮಾಡಿ ವಿದ್ಯೆ ಕೊಡಿಸಿ. ಮುಂಚೆ ಹೆಣ್ಮಕ್ಳಿಗೆ ಫುಲ್ಲಾಗಿ ಎಷ್ಟು ಓದ್ತಾರೋ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೋ ಅಷ್ಟು ವಿದ್ಯೆ ಕೊಡಿಸಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿ, ಯಾರ ಮೇಲೂ ಅವಲಂಬನೆ ಆಗೋದು ಬೇಡ ಅವರು ಅಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪೇರೆಂಟ್ಸ್ನ. ಹೆಣ್ಣು ಹೆತ್ತವ್ರ ಕಷ್ಟ ಅದು ತಾಯಿ ತಂದೆಗೆ ಗೊತ್ತಾಗತ್ತೆ. ನಮ್ಮ ಕಷ್ಟ ನೋಡಿ ಹೆಣ್ಮಕ್ಳು ಹೆತ್ತಿರೋರು ಗೊತ್ತಾಗತ್ತೆ ಅವ್ರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅವ್ರು ಎಚ್ಚೆತ್ಕೋಬೇಕೀಗ. ಈಗ ಕೃತಿಕಾ ರೆಡ್ಡಿನ ಅಷ್ಟು ಮುದ್ದಾಗಿ ಬೆಳೆಸಿದ್ರಿ, ಡಾಕ್ಟ್ರು ಮಾಡಿದ್ರಿ, ಆಕೆ ಮುಖಾಂತರ ಸಮಾಜ ಸೇವೆ ಮಾಡಬೇಕು ಅಂತ ಕೂಡ ಆಸೆ ಇಟ್ಕೊಂಡಿದ್ರಿ. ಈ ರೀತಿಯಾಗಿ ಈ ಕೊಲೆ ಆಗಿರ್ತದೆ ಅಂದರೆ ನಿಮಗೆ ಆ ಫೀಲ್ ಹೇಗೆ ಅನ್ಸುತ್ತೆ ಈಗ ಮಿಸ್ ಮಾಡ್ಕೋತ? ಅದನ್ನು ಹೆಂಗೆ ಪದಗಳಿಲ್ಲ ನನ್ನ ಹತ್ರ. ಯಾಕೆಂದರೆ 6 ತಿಂಗಳು ಆಲ್ಮೋಸ್ಟ್ 24ನೇ ತಾರೀಕು ಬಂದರೆ 6 ಮಂತ್ಸ್ ಆಗುತ್ತೆ. ಆವಾಗಿಂದ ಇವತ್ತಿನವರೆಗೂ ನಮಗೆ ಹೆಂಗೆ ಹೇಳಬೇಕು, ಅದು ಒಂದೊಂದು ಕ್ಷಣನೂ ನಮಗೆ ನೋವಿನಲ್ಲೇ ಇದ್ದೀವಿ. ನಾವು ಬದುಕಿದ್ದೂ ನಾವು ಸತ್ತಂಗೆ ಇದ್ದೀವಿ ನಾವು ಆ್ಯಕ್ಚುಲಿ. ಇದು ಕೃತಿಕಾ ರೆಡ್ಡಿ ಅವರ ತಾಯಿ ಸೌಜನ್ಯ ಹೇಳುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮಾರಲ್ ಆಫ್ ದಿ ಸ್ಟೋರಿ ಇಷ್ಟೇನೆ. ಮದುವೆ ಅನ್ನೋದು ಪ್ರತಿಷ್ಠೆಗಾಗುವಂಥದ್ದಲ್ಲ. ವೃತ್ತಿ ನೋಡಿ, ಹಣ ನೋಡಿ, ಅಂತಸ್ತನ್ನು ನೋಡಿ ಮಾಡುವಂಥದ್ದಲ್ಲ. ಪೂರ್ವಪರ ವಿಚಾರಿಸಿ ಮದುವೆ ಮಾಡಿದರೆ ಈ ರೀತಿ ಅನಾಹುತಗಳನ್ನು ತಪ್ಪಿಸುವಂತಹ ಸಾಧ್ಯತೆ ಇರುತ್ತೆ.